ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಎಂಪಿಎಂ ಶಿವಪ್ರಕಾಶ್. ಶಾಸಕ ಕೃಷ್ಣಾನಾಯ್ಕ ಅವರು ತಾಲೂಕಿನ ಕೆರೆಗಳನ್ನು ತುಂಬಿಸುವಲ್ಲಿ ವಿಫಲರಾಗಿದ್ದಾರೆ. ಪಿಟಿ ಪರಮೇಶ್ವರ್ ನಾಯ್ಕ್ ರೈತರ ಪರ ಕಾಳಜಿಯಿಂದ ಎಲ್ಲ ಕೆರೆಗಳಿಗೆ ಸಮರ್ಪಕವಾಗಿ ನೀರು ಹರಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿರುವುದು ಹೇಗೆ ಶಿಷ್ಟಾಚಾರ ಉಲ್ಲಂಘನೆಯಾಗುತ್ತದೆ ಎಂದು ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಬಿ ಶಿವೇಗಿ ಪ್ರಶ್ನಿಸಿದರು. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಪಿಟಿ ಪರಮೇಶ್ವರ್ ನಾಯ್ಕರವರ ನಿವಾಸದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. 3 ವರ್ಷಗಳಿಂದ ಕೆರೆಗಳಿಗೆ ನೀರು ಹರಿಯುತ್ತಿಲ್ಲ. ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗಿದೆ. ರೈತರು ಪರಮೇಶ್ವರ್ ನಾಯ್ಕ ಅವರಲ್ಲಿ ಮನವಿ ಮಾಡಿದ್ದರಿಂದ ಕರ್ನಾಟಕ ನೀರಾವರಿ ನಿಗಮದ ಮುಖ್ಯ ಇಂಜಿನಿಯರ್ ಸಮ್ಮುಖದಲ್ಲಿ ಸಭೆ ಮಾಡಿದ್ದಾರೆ. ನಿರ್ವಹಣೆಗೆ ಮೀಸಲಿರುವ 2 ಕೋಟಿ ರುಗಳ ಹಣ ಬಳಸಿಕೊಂಡು ಎಲ್ಲ ಕೆರೆಗಳಿಗೆ ನೀರು ಹರಿಸುವಂತೆ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಶಾಸಕರು ತಮ್ಮ ಕೆಲಸವನ್ನು ಸರಿಯಾಗಿ ನಿಭಾಯಿಸಿದ್ದರೆ ಮಾಜಿ ಸಚಿವ ಪಿಟಿ ಪರಮೇಶ್ವರ್ ನಾಯ್ಕ ಸಭೆ ಮಾಡುವ ಅಗತ್ಯ ಇರುತ್ತಿರಲಿಲ್ಲ ಎಂದರು. ಪರಮೇಶ್ವರ್ ನಾಯ್ಕ ಅವರನ್ನು ಸರ್ಕಾರ ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷನಾಗಿ ನೇಮಿಸಿ ಸಂಪುಟ ದರ್ಜೆ ಸ್ಥಾನಮಾನ ನೀಡಿದೆ. ಇದನ್ನು ಸಹಿಸದ ಶಾಸಕರು ಅನಾವಶ್ಯಕವಾಗಿ ಶಿಷ್ಟಾಚಾರ ಉಲ್ಲಂಘನೆಯ ದೂರು ನೀಡಿದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ. 3 ವರ್ಷಗಳಿಂದ ಕ್ಷೇತ್ರದ ಅಭಿವೃದ್ಧಿ ಸ್ಥಗಿತಗೊಂಡಿದೆ. ಅವರಿಗೆ ಕಾಳಜಿ ಇದ್ದರೆ ಅಭಿವೃದ್ಧಿ ಕಡೆ ಗಮನಹರಿಸಲಿ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ಹನುಮಂತಪ್ಪ ಅಟ್ವಾಳಿ ಕೊಟ್ರೆ, ಪ್ರಚಾರ ಸಮಿತಿ ಅಧ್ಯಕ್ಷ ಸೋಗಿ ಹಾಲೇಶ್ ಅವರು ಮಾತನಾಡಿ, ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಡದ ಶಾಸಕರು ಅನಾವಶ್ಯಕವಾಗಿ ಪರಮೇಶ್ವರ್ ನಾಯ್ಕ ಅವರ ಮೇಲೆ ದೂರುತ್ತಿದ್ದಾರೆ. ನೀರಿನ ಅಭಾವ ಉಂಟಾಗಿದೆ. ಕೆರೆಗಳಿಗೆ ನೀರು ಬಿಡಲು ರೈತರ ಪರವಾಗಿ ಹೇಳುತ್ತಿರುವುದು ಶಿಷ್ಟಾಚಾರ ಉಲ್ಲಂಘನೆ ಹೇಗೆ ಆಗುತ್ತದೆ ಎಂದು ಅವರು ಪ್ರಶ್ನಿಸಿದರು. ಮುಖಂಡರಾದ ಪಿ ವಿಜಯಕುಮಾರ್, ಸೋಗಿ ಹಾಲೇಶ್, ಎಸ್ ದೂದಾನಾಯ್ಕ್, ಕೆ ಗೌಸ್ ಮೊಹಿದ್ದೀನ್, ಜ್ಯೋತಿ ಮಲ್ಲಣ್ಣ, ಬಸವನಗೌಡ, ಜಿ ವಸಂತ್, ಚಂದ್ರನಾಯ್ಕ್, ಗುರುವಿನ ರಾಜು, ಶಿವಕುಮಾರ್ ಗೌಡ ಸೇರಿದಂತೆ ಅನೇಕ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ನೀವು ಬೇಕಾದರೆ ಡಿ ಕೆ ಶಿವಕುಮಾರ್ ಅವ್ರ ಬರ್ರಿ, ನಾನು ಬರ್ತೀನಿ ಜೊತೆಗೆ. ನಿಮಗೂ ಪರಿಚಯ ಇದ್ದಾರೆ, ನಮಗೂ ಪರಿಚಯ. ಯಾಕಂದ್ರೆ ಕಾಂಗ್ರೆಸ್ನಿಂದ ಓದಂಥವ್ರು, ಕೃಷ್ಣನಾಯ್ಕ ಕಾಂಗ್ರೆಸ್ನಿಂದ BJP ಓದಂಥವ್ರು. ಯಾಕಂದ್ರೆ ನಮಗೆ ಸಂಪರ್ಕನೇ ಐತಿ ಮೊದಲಿಂದ. ನಾವು ಅವ್ರಿಗೆ ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷ ಆಗಿ 12 ವರ್ಷ ಕೆಲಸ ಮಾಡಿದ್ದೀವಿ. ನಮ್ಮ ಜೊತೆಗೆ ಇದ್ದಂಥವ್ರು. ಅವ್ರಿಗೆ ಹೇಳಿದ್ದೀನಿ, ರೈತರ ಸಮಸ್ಯೆಗೆ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ರಿ ಅಂತ ಹೇಳಿದ್ದೀನಿ. ಆದರೂ ಒಂದಂತೂ ಅವರು ಸ್ಪಂದಿಸಲಿಲ್ಲ. ಮುಖ್ಯಮಂತ್ರಿ ಹತ್ರನೂ ಕೂಡ ಬರಲಿಲ್ಲ. ಪರಮೇಶ್ವರ್ ನಾಯಕರು ಮಾಡಿರೋದು ರೈತರ ಸಲುವಾಗಿ ಮಾಡಿದ್ದಾರೆ, ಯಾವುದೇ ಅಪರಾಧಿ ಕೆಲಸ ಮಾಡಿಲ್ಲ. ಯಾಕಂದರೆ ಅಧಿಕಾರಿಗಳು ಏನಂತಂದರೆ ನಮಗೆ ಮೇಂಟೆನೆನ್ಸೇ ಇಲ್ಲ ಅಂದರು. ಅವತ್ತು ಸಭೆಯಲ್ಲಿ ಕೇಳಿದೆವು, ನಾನು ಪ್ರತಿ ವರ್ಷ 2 ಕೋಟಿ ರೂಪಾಯಿ ಮೇಂಟೆನೆನ್ಸ್ಗಾಗಿನ 2 ಕೋಟಿ ರೂಪಾಯಿ ಇಟ್ಟಿದ್ದೀನಿ. ಅದರ ಜೊತೆಗೆ ಎಕ್ಸ್ಟ್ರಾ TCಗಳು ಕೂಡ ಇಟ್ಟಿದ್ದೀನಿ. ಏನು ತೊಂದರೆ ಐತಿ ನಿಮ್ಮ ಸಮಸ್ಯೆ ಅಂತೇಳಿ ಪಾಪ ಚೀಫ್ ಇಂಜಿನಿಯರ್ಗೂ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೂ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಕೇಳಿದರು. ಎಲ್ಲರೂ ಕೇಳಿದಾಗ ಅವ್ರು ಏನಂದು 1 ವಾರ ಟೈಮ್ ಕೊಡ್ರಿ, ಇರೋದು ಕರೆ ನೀವು ಹೇಳೋದೆಲ್ಲ ನಿಜ, 2 ಕೋಟಿ ರೂಪಾಯಿ ದುಡ್ಡು ಇರೋದು ಕರೆ ಎಲ್ಲ ನಿಜ, ಏನೋ ಒಂದು ವ್ಯತ್ಯಾಸ ಆಗಿದೆ, 1 ವಾರ ಟೈಮ್ ಕೊಡ್ರಿ, ನಾನು ನೀರು ಬಿಡ್ತೀನಿ ಅಂತ ಹೇಳಿದಕ್ಕೂ ಇವತ್ತು ಎಲ್ಲ ಕೆರೆಗಳಿಗೂ ನೀರು ಹರಿತಾ ಇದೆ. ಅದರಿಂದ ರೈತರ ಬದುಕು, ಯಾಕಂದ್ರೆ ಬರಗಾಲಿದೆ. ಅದ್ರ ಬಗ್ಗೆ ಕೃಷ್ಣನಾಯ್ಕರು ಇದ್ರ ಬಗ್ಗೆ ರೈತರ ಪರವಾಗಿ ಮೀಟಿಂಗ್ ಮಾಡಿದ್ದಕ್ಕೆ ಅಬ್ಜೆಕ್ಷನ್ ಮಾಡಿದರೆ ಇದನ್ನು ಯಾಕಂದ್ರೆ ಎಲ್ಲ ಪಕ್ಷದವರು ಇದ್ವಿ ಅದರಲ್ಲಿ, BJPಯವರು, ಕಾಂಗ್ರೆಸ್ನವರು ಅಂತ ಈ ತಾರತಮ್ಯ ಇಲ್ಲ. ಎಲ್ಲ ರೈತರು ಇದ್ವಿ. ರೈತರಿದ್ದು ಬೇಡಿಕೆ ಇಟ್ಟಾಗ ಪರಮೇಶ್ವರ್ ನಾಯ್ಕ ಸ್ಪಂದಿಸಿ ಅದನ್ನು ಸಭೆ ಮಾಡಿದ್ದಾರೆ. ರೈತರ ಸಭೆ ಮಾಡಿದ್ದನ್ನು ಇವರು ಶಿಷ್ಟಾಚಾರ ಅಂತ ಕಾನೂನು ಬಗ್ಗೆ ತೆಗಿತಾರಲ್ಲ, ತಾವೇ ಇವ್ರು ಮಾಡಿದ್ರೆ ನಾವೇ ಪರಮೇಶ್ವರ್ ನಾಯ್ಕರು ಕೇಳ್ತಿದ್ವಿ. ಇವರು ಸರಿಯಾಗಿ ನೀರು ಬಿಡಿಸಿದ್ರೆ, ಇವರು ಸರಿಯಾಗಿ ಕೆಲಸ ಮಾಡಿದರೆ ನಾವ್ಯಾಕೆ ಪರಮೇಶ್ವರ್ ನಾಯ್ಕರು ಕೇಳ್ತಿದ್ವಿ ನಾವು ಇದ್ರ ಬಗ್ಗೆ? ರೈತರು ಕೇಳಿ ಕಷ್ಟದಲ್ಲಿದ್ದಕ್ಕೆ ಅವ್ರಿಗೆ ಸರ್ಕಾರ ಒಂದು ಅಧಿಕಾರ ಕೊಟ್ಟಿದೆ. ಅವರು ಸರ್ಕಾರದ ಜನಪ್ರತಿನಿಧಿ, ಇವರು ಜನಪ್ರತಿನಿಧಿ ಆದರೆ ಅವ್ರು ಸರ್ಕಾರದ ಪ್ರತಿನಿಧಿ. ಯಾವುದೇ ಅಪರಾಧ ಮಾಡಿಲ್ಲ, ಏನು ಕಾನೂನು ಬಾಹಿರವಾಗಿ ಯಾವನೂ ಮಾತಾಡಿಲ್ಲ. ಏನು ಅನುದಾನ ಬಂದಿದ್ದು ಸರ್ಕಾರದ ತಿಳಿ ಹೇಳಿದ್ದಾರೆ, ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ಬೇಕಂತ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ, ಆ ರೀತಿಯಲ್ಲಿ ಮಾಡಿದ್ದಾರೆ. ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರುತ್ತಾ ಮತ್ತು ನಮ್ಮ ಎಲ್ಲ ಮುಖಂಡರಿಗೆ, ಜಿಲ್ಲಾ ಅಧ್ಯಕ್ಷ, ಬ್ಲಾಕ್ ಅಧ್ಯಕ್ಷ, ಉಪಸಮಿತಿ ಆಲೋಚನೆ ಮತ್ತು ಎಲ್ಲ ಕಾರ್ಯಕರ್ತರ ಮುಖಂಡರಿಗೆ ಸ್ವಾಗತಿಸಿ, ಈ ದಿವಸ ಉದ್ದೇಶ ಪತ್ರಿಕಾ ಮಾಧ್ಯಮವನ್ನು ಕರೆದಿರ್ತಕ್ಕಂಥ ಉದ್ದೇಶ ಸತತವಾಗಿ 3 ವರ್ಷಗಳ ಕಾಲ ಸಾಕಷ್ಟು ನೀರಿದ್ದರೂ ತುಂಗಭದ್ರಾ ಡ್ಯಾಮ್ ನೀರಿದ್ದರೂ ಕೂಡ ಅನೇಕ ಕೆರೆಗಳಿಗೆ ಒಂದು ಹನಿ ಕೂಡ ನೀರು ಹೋಗಿದ್ದಿಲ್ಲ. ಈ ವರ್ಷ ಸಂಪೂರ್ಣ ಬರಗಾಲ ಬಂದು ಕುಡಿಯ ನೀರಿಗೂ, ದನಕರುಗಳಿಗೂ ಹಾಗೂ ರೈತರಿಗೆ ಭಾಳ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಮೊನ್ನೆ 13ನೇ ತಾರೀಕು ಕರ್ನಾಟಕ ರಾಜ್ಯದ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು, ನಮ್ಮ ನಾಯಕರಾಗಿರ್ತಕ್ಕಂಥ ಪಿಟಿ ಪರಮೇಶ್ವರ್ ಸಾಹೇಬರು ಮುನ್ರಾಬಾದ್ ಚೀಫ್ ಇಂಜಿನಿಯರ್ ಹತ್ರ ಹೋಗಿ
ಇಲ್ಲಿರ್ತಕ್ಕಂಥ ರೈತರ ಸ್ಥಿತಿಗತಿಗಳ ಬಗ್ಗೆ ಬೆಂಗಳೂರಿಗೆ ಎಲ್ಲ ಮಾತಾಡಿ ಇವತ್ತು ರೈತರಿಗೆ ನೀರು ಬಿಡಲಿಕ್ಕೆ ಮಾಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಸರ್ಕಾರದವರು ಕೊಟ್ಟು ಈ ಒಂದು ರಾಜ್ಯ ಗ್ಯಾರಂಟಿಯ ಉಪಾಧ್ಯಕ್ಷರಾಗಿ ನೇಮಕ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ದಿಶೆಯಲ್ಲಿ ಸ್ಥಳೀಯ ಶಾಸಕರು ಇವತ್ತೇನು ಪರಮೇಶ್ವರ್ ಸಾಹೇಬರು ಈ ರೈತರ ಅತ್ಯಂತ ಒಂದು ಕಷ್ಟ ಪರಿಸ್ಥಿತಿ ಇರ್ತಕ್ಕಂಥದ್ದು ನೋಡಿ ನೀರು ಬಿಡಲಿಕ್ಕೆ ಸಾಕಷ್ಟು ಒಂದು ಒತ್ತಡವನ್ನು ತಂದು ಅದನ್ನು ಒಂದು ಈಗ ಪ್ರಾರಂಭ ಆಗಿರ್ತಕ್ಕಂಥ ಕೆಲಸಕ್ಕೆ ಅವ್ರಿಗೆ ಮೀಟಿಂಗ್ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಥವಾ ಇನ್ನೂ ಒಂದು ಕಾನೂನು ವ್ಯಾಪ್ತಿಯಲ್ಲಿ ಅದು ಬರೋಂಗಿಲ್ಲ ಅಂತ ಹಾಗೆ ಹೀಗೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ಈಗಾಗಲೇ ತಂದಿದ್ದೇವೆ. ಆ ದಿಶೆಯಲ್ಲಿ ಇವತ್ತು ಸರ್ಕಾರನೇ ಸಂಪುಟ ದರ್ಜೆಯ ಸ್ಥಾನಮಾನ ಕೊಟ್ಟು ಎಲ್ಲೇ ಹೋದರೂ ಕೂಡ ಎಸ್ಕಾರ್ಟ್ ಮುಖಾಂತರ IC DIC ಕೂಡ ಆ ಒಂದು ಅವರಿಗೆ ಎಲ್ಲೇ ಒಂದು ಪ್ರವಾಸ ಮಾಡಿದರೂ ಕೂಡ ಅವರಿಗೆ ಒಂದು ಮೊದಲೇ ಸುತ್ತುವರಿಯನ್ನು ಕಳಿಸಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನೆಲ್ಲ ಅನಾವಶ್ಯಕವಾಗಿ ಟೀಕೆ ಮಾಡಿರ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಹಡಗಲಿ ಮತ್ತು ಇಡೀ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಟೀಕೆ ಮಾಡಿರ್ತಕ್ಕಂಥವ್ರಿಗೆ ಖಂಡಿಸಿ ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಬಂದಿರತಕ್ಕಂಥ ಮೊದಲಿಗೆ ಸ್ವಾಗತಿಸಿ ಈ ಮುಂದಿನ ಒಂದು ಇದನ್ನು ಈಗ 3.5 ವರ್ಷದಿಂದ ಯಾವ ಒಂದು ಕೆಲಸಗಳೂ ಯಾವ ಆಗಿಲ್ಲ. ಆದರೆ ಈ ಹಿಂದೆ ಪರಮೇಶ್ವರ್ ನಾಯ್ಕ ಸಾಹೇಬರು ಈ ಕ್ಷೇತ್ರ ಪ್ರತಿನಿಧಿಸಿದಾಗ ಮಂತ್ರಿಗಳಾದಾಗ ಎಲ್ಲ ಕೆರೆಗಳನ್ನು ನೋಡ್ಕೊಂಡು ಬಂದು ಎಲ್ಲ ಕೆರೆಗಳಿಗೂ ನೀರು ತುಂಬಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸುಮಾರು 22 ಕೆರೆಗಳಿಗೆ ನೀರು ತುಂಬಿಸಿರ್ತಕ್ಕಂಥ ವ್ಯಕ್ತಿ ಪರಮೇಶ್ವರ್ ನಾಯ್ಕ. ಅವರು ಬರೀ ಸುಮ್ಮನೆ ಫೋನ್ ಮಾಡಿ ಇದನ್ನು ಮಾಡಿರಿ ಅದನ್ನು ಮಾಡಿರಿ ಅಂತ ಅಧಿಕಾರಿಗಳಿಗೆ ಹೇಳಲಿಲ್ಲ. ಆ ಜಾಗದಲ್ಲೇ ಹೋಗಿ ಅಡುಗೆ ಮಾಡಿಸ್ಕೊಂಡು ಊಟ ಮಾಡಿ ರಾತ್ರಿಯೆಲ್ಲ ಅಲ್ಲೇ ಇದ್ದು ಅವರು ನೀರು ಬಿಡಿಸಿರ್ತಕ್ಕಂಥ ವ್ಯಕ್ತಿ. ಆಮೇಲೆ ಯಾವ ಕೆರೆಗಳಿಗೆ ನೀರು ಬಂದದೋ ಇಲ್ಲೋ ರಾತ್ರಿ 12-1 ಗಂಟೆಗೆ ಸತೆ ಫೋನ್ ಮಾಡಿ ನೀರು ಮುಟ್ಟಿದೆಯೋ ಬಂದಿದೆಯೋ ಇಲ್ಲ ಅಂತ ಕೇಳಿರ್ತಕ್ಕಂಥ ವ್ಯಕ್ತಿ. ಆದರೆ ಈ 3.5 ವರ್ಷದಿಂದ ಯಾವ ಕೆರೆನೂ ತುಂಬಿಲ್ಲ, ಯಾವ ಕೆರೆಗಳಿಗೂ ನೀರಿಲ್ಲ. ಆ ಕೆರೆಗಳಿಗೆ ದನಗಳು ಮೇಯ್ತದ. ಆ ಪರಿಸ್ಥಿತಿ ನೋಡಿಕೊಂಡು ರೈತರು ಈಗ ಮಳೆ ಇಲ್ಲದ ನೋಡಿಕೊಂಡು ಪರಮೇಶ್ವರ ನಾಯಕರು ಈ ಒಂದು ದಿಟ್ಟ ನಿರ್ಧಾರ ತಗೊಂಡು ಸರ್ಕಾರದ ಲೆವೆಲ್ಲಿಗೆ ಅವರು ಮಾತಾಡಿ ಇವತ್ತು ಎಲ್ಲ ಕೆರೆಗಳಿಗೆ ನೀರು ಬಿಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಗಳು ಮಾಡಿದ್ದಾರೆ. ಆದರೆ ಈ ಶಾಸಕರಿಗೆ ಅದನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಇಲ್ಲ ಅಂತ ಕಾಣ್ತದೆ. ಯಾಕಂದರೆ ಇಚ್ಛಾಶಕ್ತಿ ಇರಬೇಕು, ಪ್ರಜಾಪ್ರಭುತ್ವದೊಳಗೆ ಇಚ್ಛಾಶಕ್ತಿ ಇರಬೇಕು, ಜನರ ಹಿತವನ್ನು ಬಯಸಬೇಕು. ಒಬ್ಬ ಪ್ರತಿನಿಧಿ ಆದವನಿಗೆ ಜನರ ಹಿತ ನೋಡಬೇಕೆ ಹೊರತು ಈ ಒಣ ರಾಜಕೀಯಗಳನ್ನು ಮಾಡಬಾರ್ದು. ಇವತ್ತು ಯಾರೇ ಮಾಡಲಿ ಅದನ್ನು ಶ್ಲಾಘನೀಯ ಅಂತ ಹೇಳಬೇಕಿತ್ತು ಇವತ್ತಿನ ಈ ಶಾಸಕ. ಆದರೆ ಏನು ಹೇಳಿದಾನೆ, ಟೀಕೆ ಟಿಪ್ಪಣಿ ಮಾಡಿದ್ದಾನೆ. ಈ ಟೀಕೆ ಟಿಪ್ಪಣಿ ಒಳ್ಳೆಯದಲ್ಲ. ಯಾಕಂದರೆ ಪರಮೇಶ್ವರ ನಾಯಕರು ಮಾಡಿರ್ತಕ್ಕಂಥ ಕೆಲಸ ಸುಮಾರು ಎಲ್ಲ ರೈತರಿಗೂ ಇದರ ಎಲ್ಲ ಪಕ್ಷದ ಜನರು ಇದ್ದಾರೆ, ಇದರಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಇವರು ಅವ್ರಿಗೆ ಧನ್ಯವಾದ ಹೇಳಬೇಕು. ಅದು ಬಿಟ್ಟು ಅದಿಲ್ಲ ಇದಿಲ್ಲ ಬೆಂಗಾವಲು ಹಿಂಗೆ ಇವತ್ತು ಅವರು ಸಂಪುಟ ದರ್ಜೆ ಹೊಂದಿದ್ದಾರೆ. ಸಂಪುಟ ದರ್ಜೆ ಹೊಂದಿದ ಮೇಲೆ ಅವ್ರಿಗೇನು ಸವಲತ್ತುಗಳನ್ನು ಬೇಕು ಸರ್ಕಾರ ಮಾಡಿದೆ. ಅವರೆಲ್ಲ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಅವ್ರು ಯಾರ್ಯಾರಿಗೆ ಎಲ್ಲಿ ಅವರಿಗೆ ಬೆಂಗಾವಲು ಕಳಿಸ್ಬೇಕು, ಆಮೇಲೆ ಯಾರು ಮೀಟಿಂಗ್ ತೊಗೋಬೇಕೆಲ್ಲ ಅವ್ರಿಗೆಲ್ಲ ಇದೆ. ಸರ್ಕಾರದ ಲೆವೆಲಿಗೆಲ್ಲವೂ ಗೊತ್ತದಾವೆ. ಹಂಗಿದ್ರೆ ಸರ್ಕಾರನ ನಿಲ್ಲಿಸ್ತಿತ್ತು. ಇವರು ಏನು ಹೇಳೋದಿತ್ತು. ಈ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಪ್ರತಿಯೊಬ್ಬರ ಪ್ರಶ್ನೆ ಮಾಡೋ ಹಕ್ಕನ್ನು ಹೊಂದಿದ್ದೇವೆ ನಾವು, ಜನ ಸಾಮಾನ್ಯ ಪ್ರಜೆ ಕೂಡ ಹೊಂದಿದ್ದೇವೆ. ಅದೇ ರೀತಿಯಾಗಿ ಸನ್ಮಾನ್ಯ PT ಪರಮೇಶ್ವರ ನಾಯ್ಕರು 10ನೇ ತಾರೀಕು ಏನು ನಿಗಮದ ಇವರದಾರ ಸುಬ್ರಹ್ಮಣ್ಯ ಅಲ್ರಿ 10ನೇ ತಾರೀಕು ಅವ್ರಿಗೆ ಪತ್ರ ಕೊಟ್ಟಿದ್ದೀವಿ ನಾವು. ನಮ್ಮ ಕ್ಷೇತ್ರದ ರೈತರು ಯಾಕೆ ನಮಗೆ ಸಿಂಟಾಲೂರು ಏತ ನೀರಾವರಿಯಿಂದ ನೀರು ಸಮರ್ಪಕವಾಗಿ ಬರ್ತಾ ಇಲ್ಲ ಅಂತ ರೈತರೆಲ್ಲರೂ ನಾವು ಕೇಳಿದಾಗ, ನಮ್ಮನ್ನು ಸೇರಿ ನಾವು ಒಬ್ಬ ರೈತರು ನಾವು ಕೇಳಿದಾಗ ಪರಮೇಶ್ವರ ನಾಯ್ಕ ಅವರಿಗೆ ಒಂದು ಪತ್ರವನ್ನು ಕಳಿಸಿ 13ನೇ ತಾರೀಕು ಸಮಯವನ್ನು ನಿಗದಿಪಡಿಸಿ ನಮ್ಮ ರೈತರನ್ನೆಲ್ಲ ಕರ್ಕೊಂಡು ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿ ಮುನಿರಾಬಾದ್ನಲ್ಲಿ ಚೀಫ್ ಸೆಕ್ರೆಟರಿ SCರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಹಡಗಲಿ AWರು 4 ಮಂದಿ ಸೆಕ್ಷನ್ ಆಫೀಸರು 4 ಮಂದಿ ಕರೆದು ಸಾಹೇಬರು ಏನು ಮಾಡಿದ್ರು, ಆ ಸಭೆಯ ಮುಖಾಂತರ ಕೇಳಿದರು, ಯಾಕೆ ಸಮರ್ಪಕವಾಗಿ ನೀರು ಬರ್ತಾ ಇಲ್ಲ, ಏನು ಕೊರತೆ ಇದೆ, ಏನು ಮೇಂಟೆನೆನ್ಸಿಗೆ ಅಮೌಂಟ್ ಇಲ್ಲ, ಏನು ತೊಂದರೆ ಐತೆ ನಿಮಗೆ, ಸರ್ಕಾರ ಲೆವೆಲಲ್ಲಿ ಮಾತಾಡಿ ನಾನು ನಿಮಗೆ ಏನು ಬೇಕೋ ಅದು ಸಹಾಯ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಸಭೆ ನಡೆಸಿದೆ.
ಆ ಸಭೆ ನಡೆಸಿದ್ದಕ್ಕೋಸ್ಕರ ಈ ಕ್ಷೇತ್ರದ ಶಾಸಕರು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಸಭೆ ಕರೆದಾರ ಪರಮೇಶ್ವರ್ ನಾಯ್ಕ ಸಾಹೇಬರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಅಂತ ಆರೋಪ ಮಾಡಿದ್ದಾರೆ. ಆರೋಪ ಮಾಡಿದ ಸಂದರ್ಭದಲ್ಲಿ ಸನ್ಮಾನ್ಯ PT ಪರಮೇಶ್ವರ್ ನಾಯ್ಕರವರು 4 ಬಾರಿ ಶಾಸಕರಾಗಿದ್ದಾರೆ, 2 ಸಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಈ ರಾಜ್ಯದಲ್ಲಿ. ಅವರಿಗೆ ಯಾವ ಪ್ರೋಟೋಕಾಲನ್ನು ಮೀರಬಾರದು, ಯಾವ ಪ್ರೋಟೋಕಾಲನ್ನು ಉಪಯೋಗ ಮಾಡಬಾರ್ದು, ಅವರಿಗೆ ಇನ್ನೊಬ್ಬರಿಂದ ಹೇಳಿಸಿಕೊಳ್ಳುವಷ್ಟು ಜ್ಞಾನ ಕಡಿಮೆ ಏನಿಲ್ಲ ಅವ್ರಿಗೆ ಅದರ ಸಮಯ ಪ್ರಜ್ಞೆ ಇದೆ. ಅದ್ರ ಸಂಬಂಧ ಅವರೆಲ್ಲರೂ ಸೇರಿ ಹೋಗಿ ಮಾಡಿದ್ರು. ನಾವು ಹೂವಿನಹಡಗಲಿ ಕ್ಷೇತ್ರದಾಗ ಏನಾರ ಸಭೆ ಮಾಡಿ ಅಧಿಕಾರಿಗಳು ಮೀಟಿಂಗ್ ಕರೆದು ಮಾಡಿದ್ದೀವ, ತಹಸೀಲ್ದಾರ್ನಾಗಲಿ B1 ಆಗಲಿ ಅಧಿಕಾರಿಗಳು ಕರೆದು ಹಡಗಲಿ ಕ್ಷೇತ್ರದಾಗ ಮಾಡಿದ್ದೀವಿ. ನಾವು ಜಿಲ್ಲಾ ಮಟ್ಟದಾಗ ಮಾಡಿದ್ದೀವಿ ನಾವು ಸಭೆನೇ. ಜಿಲ್ಲಾ ಮಟ್ಟದಾಗ ಮಾಡಿರ್ತಕ್ಕಂಥ ಪ್ರಶ್ನೆ ಶಾಸಕರು ಏನು ಮಾಡ್ತಾರೆ, ನಮ್ಮ ಮಾಜಿ ಮಂತ್ರಿಗಳು ಒಬ್ಬ ಗ್ಯಾರಂಟಿ ಸಮಿತಿ ಒಬ್ಬ ಸಂಪುಟ ದರ್ಜೆ ಸ್ಥಾನಮಾನ ಇರ್ತಕ್ಕಂಥ ಮಂತ್ರಿಗಳು ಪ್ರಶ್ನೆ ಮಾಡ್ತಾರೆ. ಅವರು ಮಾಡೋದ್ರಲ್ಲಿ ಒಂದು ಅರ್ಥ ಇರಬೇಕು. ಅವರಿಗೆ ಅದು ಸಂಪುಟದ ದರ್ಜೆ ಕೊಟ್ಟಾರಂದ್ರೆ ಅದಕ್ಕೊಂದು ವ್ಯಾಪ್ತಿ ಐತಿ. ಅದು ವ್ಯಾಪ್ತಿ ಐತೆ. ಜಿಲ್ಲಾ ಮಟ್ಟದಾಗ ಮಾಡಿದ್ವಿ ನಾವು. ರೈತರಿಗೆ ಕರ್ಕೊಂಡು ಹೋಗಿ ಏನು ಸಭೆ ಮೀಟಿಂಗ್ ಅಥೆಂಟಿಕೇಟ್ ಕೇಳಕ್ಕಂತ ಸಾಮಾನ್ಯ ಪ್ರಜೆ ಅಂತ ಕೇಳಕ್ಕೆ ಅವ್ರು ಹೋಗಿ ಅಧಿಕಾರಿಗಳ ಮೀಟಿಂಗ್